Represent the following data in pie diagram. So question ಅಲ್ಲಿ ಐಟಮ್ಸ್ ಆಫ್ ಎಕ್ಸ್ಪೆಂಡಿಚರ್, ಅಮೌಂಟ್ ಸ್ಪೆಂಟ್ ಇದನ್ನು ಕೊಟ್ಟಿದ್ದಾರೆ. ನಾವು ಹೇಗೆ ಇದನ್ನು ಪೈ ಚಾರ್ಟಲ್ಲಿ ರೆಪ್ರೆಸೆಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟು ಅಮೌಂಟ್ ಸ್ಪೆಂಟ್ ಅಂತ ಇರುತ್ತಲ್ಲ, ಇದನ್ನು ನಾವು ಟೋಟಲ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. 140 + 40 + 80 + 100 + 40 ಎಷ್ಟಾಗುತ್ತೆ? 400 ಆಗುತ್ತೆ. ಸೊ ಈ ಟೋಟಲಿಂದ ನಾವು ಏನನ್ನು ಕಂಡುಹಿಡಿತಿದ್ದೀವಿ ಅಂದರೆ ಆ್ಯಂಗಲ್ ಯಾಕೆ ಬೇಕು? ಸರ್ಕಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ನಮಗೆ ಆ್ಯಂಗಲ್ ಬೇಕು. ಸೊ ಆ್ಯಂಗಲ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಆ್ಯಂಗಲ್ನ ಹೇಗೆ ಕಂಡುಹಿಡಿಯೋದು ಅಂದರೆ, ಪ್ರತಿಯೊಂದು ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 360. 360 ಯಾಕೆ ಅಂದರೆ ಒಂದು ಸರ್ಕಲಲ್ಲಿ 360 ಡಿಗ್ರಿ ಇರುತ್ತೆ. ಸೊ ಅದಕ್ಕೆ ನಾವು 360ನ ಯೂಸ್ ಮಾಡ್ತೀವಿ. ಈಗ 140 ಇಂಟು 360 ಡಿವೈಡೆಡ್ ಬೈ ಟೋಟಲ್ 400. ಓಕೆನಾ? ಈ 400ನ 360ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 9 ಸಿಗುತ್ತೆ. ಸೊ ಪ್ರತಿಯೊಂದು ಐಟಮಲ್ಲಿರೋ ಅಮೌಂಟನ್ನು ನಾವು 0.9 ಮಲ್ಟಿಪ್ಲೈ ಮಾಡ್ತೀವಿ. ಸೊ 140 ಇಂಟು 0.9, 40 ಇಂಟು 0.9, 80 ಇಂಟು 0.9, 100 ಮತ್ತು 40 ಇಂಟು 0.9 ಈ ಥರ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ತೀವಿ. ಆಗ 140 ಇಂಟು 0.9 ನಮಗೆ 126 ಡಿಗ್ರಿ ಸಿಗುತ್ತೆ. 40 ಇಂಟು 0.9 ನಮಗೆ 40 ಇಂಟು 0.9 ನಮಗೆ ಒಂದು 36 ಡಿಗ್ರಿ ಸಿಗುತ್ತೆ. 80 ಇಂಟು 0.9 ದಟ್ ಈಸ್ 36 ಡಿಗ್ರಿ, ಇದು ಡಬಲ್ 72 ಡಿಗ್ರಿ. ಸೊ 40 ಸೇಮ್ ಇದೆಯಾ? ಹಾಗಾದರೆ ಇಲ್ಲಿ ಕೂಡ 36 ಡಿಗ್ರಿನೇ ಬರುತ್ತೆ. ಅಗೇನ್ 100 ಇಂಟು 0.9 ನಮಗೆ 90 ಡಿಗ್ರಿ ಸಿಗುತ್ತೆ. ಸೊ ಇದನ್ನು ಎಲ್ಲ ನೀವು ಟೋಟಲ್ ಮಾಡಬೇಕಾದ್ರೆ ನಿಮಗೆ 360 ಬರಬೇಕು. 360 ಡಿಗ್ರಿ ಏನಾದರೂ ಬಂದಿಲ್ಲ ಅಂದರೆ ನಿಮ್ಮ ಕ್ಯಾಲ್ಕುಲೇಷನಲ್ಲಿ ಏನೋ ತಪ್ಪಾಗಿದೆ ಅಂತ ಅರ್ಥ. ಓಕೆ, ಇವಾಗ ನೀವೇನು ಮಾಡಬೇಕು ಅಂದರೆ ಒಂದು ಕಾಂಪಸ್ ತೊಗೊಳ್ಳಿ. ಕಾಂಪಸ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿ. ಆ ಥರ ಡ್ರಾ ಮಾಡಿಬಿಟ್ಟು ಒಂದು ರೇಡಿಯಸ್ನ ಹಾಕ್ಕೊಳ್ಳಿ. ಇದಾದಮೇಲೆ ನೀವು ಒಂದು ಪ್ರೊಟ್ರಾಕ್ಟರ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ಆ್ಯಂಗಲ್ಸ್ನ ಮೆಷರ್ ಮಾಡೋಕ್ಕೆ. ಓಕೆ, ಇಲ್ಲಿ ಫಸ್ಟ್ ಬಂದುಬಿಟ್ಟು 126 ಡಿಗ್ರಿ ಇದೆ. ಸೊ ಈ ಪಾಯಿಂಟಲ್ಲಿ ಪ್ರೊಟ್ರಾಕ್ಟರ್ನ ಇಟ್ಕೊಂಡು 126 ಡಿಗ್ರಿ ಇಲ್ಲಿ ಬರುತ್ತೆ. ಓಕೆ, ಸೊ ಈಗ ಈ 126 ಡಿಗ್ರಿ ಬಂದ್ಬಿಟ್ಟು ಫುಡ್ಡು. ಇದಕ್ಕೆ ನೀವು ಹೇಗೆ ಬೇಕಾದರೂ ಒಂದು ಡಿಸೈನ್ ಅಥವಾ ರೆಪ್ರೆಸೆಂಟೇಷನ್ಸ್ನ ಕೊಡ್ಬೋದು. ಓಕೆ, 126 ಡಿಗ್ರಿ ಆದಮೇಲೆ 36 ಡಿಗ್ರಿ, ಈ ಪಾಯಿಂಟಿಂದ 36 ಡಿಗ್ರಿ. ಓಕೆ, ಇಷ್ಟಾಗುತ್ತೆ. ಇದಕ್ಕೆ ನೀವೇನಾದರೂ ಒಂದು ಡಿಸೈನ್ಸ್ನ ಕೊಡ್ಬೋದು. ನೆಕ್ಸ್ಟು 72 ಡಿಗ್ರಿ. ಅಗೇನ್ ಇಲ್ಲಿಂದ 72 ಡಿಗ್ರಿ. ನೆಕ್ಸ್ಟ್ ಅದಾದಮೇಲೆ 90 ಡಿಗ್ರಿ ಹೀಗಿಟ್ಕೊಳ್ಳಿ. ಮತ್ತು ಇಲ್ಲಿಂದ 90 ಡಿಗ್ರಿ. ಸೊ ನಿಮ್ಗೆ ಇಷ್ಟ ಬಂದಿದ್ದ ಡಿಸೈನ್ಸ್ನ ನೀವು ಹಾಕೊಬೋದು. ನೆಕ್ಸ್ಟು ಉಳಿದಿರೋದು 36 ಡಿಗ್ರಿ. ಸೊ ಇದಾದಮೇಲೆ ನಾವು ಇಲ್ಲಿ ಯಾವ್ಯಾವ ಡಿಸೈನು ಏನನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂತ ತೋರಿಸ್ಬೇಕು. ಸೊ ಇಲ್ಲಿ ಈ ಥರ ರೆಪ್ರೆಸೆಂಟ್ ಆಗಿರೋದು ಫುಡ್. ನೆಕ್ಸ್ಟ್ ಕ್ಲಾದಿಂಗ್, ಅದಾದಮೇಲೆ ಫ್ಯೂಯಲ್,
ನೆಕ್ಸ್ಟ್ ಹೀಗಿದೆ, ಆಮೇಲೆ ಹೀಗೆ ಇದೆ. ಇದು ಹೌಸ್ ರೆಂಟ್, ಮತ್ತು ಮಿಸ್ಲೇನಿಯಸ್. ಸೊ ಹೀಗೆ ಕೊಟ್ಟಿರುವಂಥ ಅಮೌಂಟನ್ನು ನೀವು ಪೈ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಥ್ಯಾಂಕ್ ಯು.